ಧನು ರಾಶಿಯವರೇ ನಮಸ್ಕಾರ ಸ್ನೇಹಿತರೆ ಇದನ್ನು ಕೇಳಿದ ಮತ್ತು ನೋಡಿದ ನಂತರ ಭವಿಷ್ಯ ನಿಮ್ಮ ಆಲೋಚನೆ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗಬಹುದು. ಇಡೀ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ಸಮಯ ಎಷ್ಟೇ ಕಷ್ಟಕರವಾಗಿದ್ದರೂ ಮನುಷ್ಯನ ಆತ್ಮವಿಶ್ವಾಸ ಜೀವಂತವಾಗಿದ್ದರೆ ಅವನ ವಿಧಿಯನ್ನು ಬದಲಾಯಿಸಲು ಸಮಯ ಹಿಡಿಯುವುದಿಲ್ಲ. ಹೌದು ಸ್ನೇಹಿತರೆ, ಆದ್ದರಿಂದ ಈಗ ನಿಮ್ಮ ಜೀವನ ಬದಲಾಗಲಿದೆ ಮತ್ತು ಇಂದು ನೀವು ಈ ವಿಡಿಯೋಗೆ ಹೀಗೆ ತಲುಪಿಲ್ಲ, ಸ್ವತಃ ದೇವರೇ ನಿಮ್ಮನ್ನು ಈ ವಿಡಿಯೋಗೆ ತಂದಿದ್ದಾರೆ. ಇದರಿಂದ ನಿಮ್ಮ ಜೀವನ ಬದಲಾಗಲಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆ ನಡೆಯುತ್ತಿರಬಹುದು, ನೀವು ಯಾವುದೋ ತೊಂದರೆಯಿಂದ ಹಾದು ಹೋಗುತ್ತಿರಬಹುದು, ನಿಮ್ಮ ಶ್ರಮದ ಫಲ ನಿಮಗೆ ಇದುವರೆಗೂ ಸಿಗದಿರಬಹುದು, ಅಥವಾ ನೀವು ಯಾವುದೋ ಅಂತ ಬದಲಾವಣೆಗಾಗಿ ಕಾಯುತ್ತಿರಬಹುದು. ಯಾವುದಕ್ಕಾಗಿ ನೀವು ಸುದೀರ್ಘ ಸಮಯದಿಂದ ಕಾಯುತ್ತಿದ್ದೀರೋ. ಆದರೆ ಸ್ನೇಹಿತರೆ, ಇಂದಿನ ಈ ವಿಡಿಯೋವನ್ನು ಸಾಧಾರಣ ಎಂದು ತಿಳಿದು ಮುಂದೆ ಹೋಗಬೇಡಿ. ಏಕೆಂದರೆ ಇಂದು ನಾವು ಕೆಲವು ವಿಷಯಗಳನ್ನು ಮಾತನಾಡಲಿದ್ದೇವೆ, ಕೆಲವು ಮಾಹಿತಿಯನ್ನು ನೀಡಲಿದ್ದೇವೆ. ಅದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ, ನಿಮ್ಮ ಜೀವನಕ್ಕೆ ಹೊಸ ಕಳೆಯನ್ನು ತರುತ್ತದೆ. ಹೌದು ಸ್ನೇಹಿತರೆ, ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವು ಮಾತಾ ರಾಣಿಯ ಮತ್ತು ಭಗವಾನ್ ಭೋಲೆನಾಥರ ನಿಜವಾದ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಮುದ್ದಾದ ಲೈಕ್ ಮಾಡುವುದರ ಜೊತೆಗೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾದಿ, ಹರ ಹರ ಮಹಾದೇವ್, ಓಂ ನಮಃ ಶಿವಾಯ್ ಎಂದು ಖಂಡಿತವಾಗಿಯೂ ಬರೆಯಿರಿ. ಇದರಿಂದ ನಿಮ್ಮ ಜೀವನ ಬದಲಾಗುತ್ತದೆ. ಸ್ನೇಹಿತರೆ, ಆರಂಭದಲ್ಲಿ ನಿಮಗೆ ನಾವು ಸಾಮಾನ್ಯ ವಿಷಯಗಳನ್ನು ಮಾತನಾಡಿದ್ದೇವೆ, ಅದೇ ಮಾಹಿತಿಯನ್ನು ನೀಡುತ್ತಿದ್ದೇವೆ ಅನಿಸಬಹುದು. ಆದರೆ ವಿಡಿಯೋ ಮುಂದೆ ಹೋದಂತೆ ನಿಮಗೆ ಕೆಲವು ವಿಷಯಗಳು ಕೇಳಲು ಸಿಗುತ್ತವೆ. ಅವು ನಿಮ್ಮ ವರ್ತಮಾನದ ಜೀವನಕ್ಕೆ ತೀರಾ ಹತ್ತಿರವಾಗಿವೆ ಅನಿಸಬಹುದು. ಒಂದು ಸಣ್ಣ ವಿಷಯವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಸ್ನೇಹಿತರೆ. ಜೀವನದಲ್ಲಿ ಪ್ರತಿಯೊಬ್ಬರ ಪಾಲಿಗೆ ಸಂಕಷ್ಟಗಳು ಬರುತ್ತವೆ. ಕೆಲವರಲ್ಲಿ ಹಣದ ಸಮಸ್ಯೆ ಇರುತ್ತದೆ, ಕೆಲವರಲ್ಲಿ ಕುಟುಂಬದ ಚಿಂತೆ ಇರುತ್ತದೆ, ಯಾರೋ ತಮ್ಮ ಭವಿಷ್ಯದ ಬಗ್ಗೆ ಚಿಂತಿತರಾಗಿದ್ದಾರೆ, ಇನ್ನು ಯಾರೋ ತಮ್ಮ ಸಂಬಂಧಗಳ ಬಗ್ಗೆ ಚಿಂತಿತರಾಗಿರುತ್ತಾರೆ. ಆದರೆ ನೆನಪಿಡಿ, ಕಷ್ಟಗಳು ನಿಮ್ಮ ಗುರುತಲ್ಲ, ಕಷ್ಟಗಳೊಂದಿಗೆ ಹೋರಾಡಿ ಬರುವುದು ನಿಮ್ಮ ಗುರುತು. ಹೌದು ಸ್ನೇಹಿತರೆ, ದಾರಿ ಕಷ್ಟವಾಗಿದ್ದರೆ ಏನಾಯಿತು, ತಲುಪುವ ಗುರಿ ವಿಶೇಷವಾಗಿ ಇರುತ್ತದೆ. ಇಂದು ಕಣ್ಣುಗಳಲ್ಲಿ ಕಣ್ಣೀರು ಇದ್ದರೆ ನಾಳೆ ಅದೇ ಮುಖದಲ್ಲಿ ನಗು ಇರುತ್ತದೆ. ಆದ್ದರಿಂದ ಸ್ನೇಹಿತರೆ, ಇಂದು ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟಕರವಾಗಿ ನಡೆಯುತ್ತಿದ್ದರೆ ನಿರಾಶರಾಗಬೇಡಿ. ಏಕೆಂದರೆ ಸ್ನೇಹಿತರೆ, ಬೆಳಗಾಗುವ ಮೊದಲು ರಾತ್ರಿ ಸ್ವಲ್ಪ ದೀರ್ಘವಾಗಿದೆ ಎನಿಸುತ್ತದೆ, ಆದರೆ ಸೂರ್ಯ ಉದಯಿಸುವುದನ್ನು ಯಾರು ತಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಈಗ ನನ್ನ ಮಾತನ್ನು ಸ್ವಲ್ಪ ಗಮನವಿಟ್ಟು ಕೇಳಿ. ಮನಸ್ಸು ತುಂಬಾ ಕಷ್ಟದಲ್ಲಿದ್ದಾಗ, ಯಾವುದೇ ದಾರಿ ಕಾಣಿಸದಿದ್ದಾಗ ಕೆಲವು ಕ್ಷಣ ಶಾಂತರಾಗಿ ಭಗವಾನ್ ಶಿವನನ್ನು ಸ್ಮರಿಸಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ಉಸಿರೆಳೆಯಿರಿ ಮತ್ತು ಮನಸ್ಸಿನಲ್ಲಿ ಶ್ರದ್ಧೆಯಿಂದ ಹೇಳಿ ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಎಂದು 3 ಬಾರಿ ಭಗವಾನ್ ಶಿವನ ಹೆಸರನ್ನು ತೆಗೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಷ್ಟೇ ತೊಂದರೆ ಇದ್ದರೂ, ಎಷ್ಟೇ ಕಷ್ಟ, ಎಷ್ಟೇ ಚಿಂತೆ ಇದ್ದರೂ ಅದಕ್ಕೆ ಪರಿಹಾರ ಖಂಡಿತ ಸಿಗುತ್ತದೆ. ದೇವರ ಹೆಸರನ್ನು ತೆಗೆದುಕೊಳ್ಳುವುದರಿಂದ ಪ್ರತಿಯೊಂದು ದಾರಿಯ ಮುಳ್ಳುಗಳು ದೂರವಾಗತೊಡಗುತ್ತವೆ ಎಂದು ಹೇಳುತ್ತಾರಲ್ಲವೇ. ಪ್ರತಿಯೊಂದು ತೊಂದರೆ ಭಗವಾನ್ ಶಿವನ ಹೆಸರು ತೆಗೆದುಕೊಳ್ಳುವುದರಿಂದ ದೂರವಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಕಷ್ಟದ ಸಮಯದಲ್ಲಿ ದೇವರನ್ನು ನೆನಪಿಸಿಕೊಳ್ಳಿ, ಅವರೇ ನಿಮಗೆ ನಿಜವಾದ ದಾರಿ ತೋರಿಸುತ್ತಾರೆ. ನಾವು ನಿಮಗೊಂದು ಪರಿಹಾರ ಹೇಳುತ್ತಿದ್ದೇವೆ. ಸಾಧ್ಯವಾದರೆ ಸೋಮವಾರದ ದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಶಿವಲಿಂಗಕ್ಕೆ ಶುದ್ಧ ನೀರನ್ನು ಅರ್ಪಿಸಿ. ನೀರನ್ನು ಅರ್ಪಿಸುವಾಗ ಮನಸ್ಸನ್ನು ತೀರಾ ಶಾಂತವಾಗಿಟ್ಟುಕೊಳ್ಳಿ ಮತ್ತು ನಿಮ್ಮ ಪ್ರಾರ್ಥನೆಯನ್ನು ಭಗವಾನ್ ಶಿವನ ಮುಂದೆ ಇಡಿ. ಅದರ ನಂತರ ಕೆಲವು ನಿಮಿಷ ಕುಳಿತು ಓಂ ನಮಃ ಶಿವಾಯ್ ಎಂದು ಜಪ ಮಾಡಿ. ಅತ್ಯಂತ ಪ್ರಮುಖವಾದ ವಿಷಯವೇನೆಂದರೆ, ಪರಿಹಾರ ಮಾಡುವಾಗ ಮನಸ್ಸಿನಲ್ಲಿ ಯಾರ ವಿರುದ್ಧವೂ ಕೆಟ್ಟ ಭಾವನೆ ಇಟ್ಟುಕೊಳ್ಳಬೇಡಿ. ಏಕೆಂದರೆ ಪೂಜೆ ಕೇವಲ ಕೈಗಳಿಂದ ಆಗುವುದಿಲ್ಲ, ಪೂಜೆ ಮನಸ್ಸಿನ ಭಾವನೆಯಿಂದ ಆಗುತ್ತದೆ. ನಾವು ಜೀವನದ ಸಣ್ಣ ಸಣ್ಣ ತೊಂದರೆಗಳನ್ನು ಸಹ ಎಷ್ಟು ದೊಡ್ಡದಾಗಿ ಮಾಡುತ್ತೇವೆ ಎಂದರೆ ನಮಗೆ ನಮ್ಮ ಸುತ್ತಮುತ್ತಲೂ ಇರುವ ಸಂತೋಷಗಳು ಕಾಣಿಸುವುದೇ ಇಲ್ಲ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಸೋಲುವುದರಿಂದ ಯಾರೂ ಬಿದ್ದು ಹೋಗುವುದಿಲ್ಲ, ಬಿದ್ದ ನಂತರ ಎದ್ದು ನಿಲ್ಲುವುದೇ ಹೆಮ್ಮೆ.
ನಗುತ್ತಾ ಬಿರುಗಾಳಿಯನ್ನು ಎದುರಿಸುವವನೇ ನಿಜವಾದ ಜೀವನದ ರಾಜ. ಆದ್ದರಿಂದ ಇಂದು ನೀವು ಯಾವುದಾದರೂ ತೊಂದರೆಯಲ್ಲಿದ್ದರೆ ನಿಮ್ಮನ್ನು ನೀವು ದುರ್ಬಲರೆಂದು ಭಾವಿಸಬೇಡಿ. ನೀವು ಆ ತೊಂದರೆಗಿಂತ ಎಷ್ಟು ಹೆಚ್ಚು ಬಲಿಶಾಲಿಗಳು. ಸ್ನೇಹಿತರೆ, ಒಂದು ಕೆಲಸವನ್ನು ಖಂಡಿತವಾಗಿಯೂ ಮಾಡಿ. ಇಂದು ರಾತ್ರಿ ಮಲಗುವ ಮುನ್ನ ನಿಮ್ಮ ಜೀವನದ 3 ಒಳ್ಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳಿ. ನಿಮ್ಮ ಬಳಿ ನಿಮ್ಮ ಕುಟುಂಬವಿರಬಹುದು, ನಿಮ್ಮ ಬಳಿ 2 ಹೊತ್ತಿನ ಊಟವಿರಬಹುದು, ನಿಮ್ಮ ಬಳಿ ವಾಸಿಸಲು ಮನೆ ಇರಬಹುದು, ನಿಮ್ಮನ್ನು ಸತ್ಯವಾದ ಹೃದಯದಿಂದ ಪ್ರೀತಿಸುವ ಜನರು ನಿಮ್ಮ ಬಳಿ ಇರಬಹುದು. ಈ ಸಣ್ಣ ಸಣ್ಣ ವಿಷಯಗಳಿಗಾಗಿ ದೇವರಿಗೆ ಧನ್ಯವಾದ ಅರ್ಪಿಸಿ. ಏಕೆಂದರೆ ಯಾವ ಮನುಷ್ಯನಲ್ಲಿ ಕೃತಜ್ಞತೆ ಮೂಡುತ್ತದೆಯೋ ಅವನಲ್ಲಿ ದೂರುಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಹೌದು ಸ್ನೇಹಿತರೆ, ಒಂದು ಮಾತನ್ನು ಯಾವಾಗಲೂ ನೆನಪಿಡಿ. ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಕೇವಲ ಅದೃಷ್ಟಕ್ಕಾಗಿ ಕಾಯಬೇಡಿ. ದೇವರಿಗೆ ಪ್ರಾರ್ಥನೆ ಖಂಡಿತವಾಗಿಯೂ ಮಾಡಿ, ಆದರೆ ನಿಮ್ಮ ಕರ್ಮವನ್ನು ಬಲಪಡಿಸಿಕೊಳ್ಳಿ. ಏಕೆಂದರೆ ಪ್ರಾರ್ಥನೆಯೂ ಅಗತ್ಯ, ಶ್ರಮವೂ ಅಗತ್ಯ. ಕೇವಲ ದಡದಲ್ಲಿ ಕುಳಿತರೆ ದೋಣಿ ದಾಟುವುದಿಲ್ಲ. ಮುಂಬರುವ ಸಮಯ ನಿಮ್ಮ ಜೀವನವನ್ನು ಉತ್ತಮಗೊಳಿಸಬೇಕೆಂದು ನೀವು ಬಯಸಿದರೆ ಇಂದಿನಿಂದಲೇ ಒಂದು ಸಣ್ಣ ಸಂಕಲ್ಪ ಮಾಡಿ. ಪ್ರತಿದಿನ ಕನಿಷ್ಠ ಒಂದು ಕೆಲಸವನ್ನಾದರೂ ನಿಮ್ಮ ಗುರಿಯತ್ತ ಕರೆದೊಯ್ಯುವಂತೆ ಮಾಡಿ. ಸಣ್ಣ ಹೆಜ್ಜೆಯಾಗಿರಬಹುದು, ಆದರೆ ಪ್ರತಿದಿನವಿರಲಿ. ಮತ್ತು ನೆನಪಿಡಿ, ದೊಡ್ಡ ಯಶಸ್ಸು ಯಾವಾಗಲೂ ದೊಡ್ಡ ಹೆಜ್ಜೆಗಳಿಂದಲ್ಲ, ಬದಲಾಗಿ ಸಣ್ಣ ಸಣ್ಣ ಹೆಜ್ಜೆಗಳ ಸತತ ಪ್ರಯಾಣದಿಂದ ಸಿಗುತ್ತದೆ. ಬರುವ 24 ಗಂಟೆಗಳ ಒಳಗೆ ನಿಮ್ಮ ಹಣೆಗೆ ರಾಜತಿಲಕ ಇಡಲಾಗುವುದು. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ತೀರಾ ಸರಿಯಾಗೇ ಇದೆ. ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ಮುಂಬರುವ 24 ಗಂಟೆಗಳ ಒಳಗೆ 11 ದೊಡ್ಡ ಶುಭ ಸುದ್ದಿಗಳು ನಿಮಗಾಗಿ ಕಾತುರದಿಂದ ಕಾಯುತ್ತಿವೆ. ಮುಂದಿನ 24 ಗಂಟೆಗಳ ಒಳಗೆ ಈ 11 ದೊಡ್ಡ ಶುಭ ಸುದ್ದಿಗಳು ನಿಮಗೆ ಖಂಡಿತವಾಗಿಯೂ ಸಿಗಲಿವೆ. ನಾವು ನಿಮಗಾಗಿ ಒಂದು ಅತ್ಯಂತ ದೊಡ್ಡ ಮತ್ತು ಗುಪ್ತ ಸಂದೇಶವನ್ನು ತಂದಿದ್ದೇವೆ. ಅದೇನೆಂದರೆ, ಮುಂಬರುವ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಸಂತೋಷದ ಜಾತ್ರೆ ನಡೆದು ಬಿಡುತ್ತದೆ. ಸಂತೋಷದ ಹೊಳೆಯೇ ಹರಿಯಲಿದೆ. ಹೌದು ಸ್ನೇಹಿತರೆ, ಈ ಶುಭ ಸಮಾಚಾರ ಎಲ್ಲರನ್ನೂ ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತದೆ. ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ, ಎಲ್ಲವನ್ನು ವಿವರವಾಗಿ ತಿಳಿಸುತ್ತೇವೆ. ಆದರೆ ನೀವು ಶ್ರೀರಾಮ ಪ್ರಭುವಿನ ಭಕ್ತರಾಗಿದ್ದರೆ ವಿಡಿಯೋವನ್ನು ಖಂಡಿತವಾಗಿಯೂ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಖಂಡಿತವಾಗಿಯೂ ಬರೆಯಿರಿ. ನಿಮ್ಮ ಎಲ್ಲ ಹಾಳಾದ ಮತ್ತು ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ. ಹಾಗಾಗಿ ನೀವು ಖಂಡಿತವಾಗಿಯೂ ಶ್ರೀರಾಮನ ಹೆಸರನ್ನು ಬರೆಯಿರಿ. ನಿಮ್ಮ ಜಾತಕದಲ್ಲಿ ಧನ, ಸಂಪತ್ತು, ವಾಹನ, ಬಂಗಲೆ ಮುಂತಾದ ಎಲ್ಲ ವಸ್ತುಗಳು ದೊರೆಯಲಿವೆ. ನೀವು ವರ್ಷಗಳಿಂದ ಶ್ರಮಿಸುತ್ತಿದ್ದ ಪ್ರತಿಯೊಂದು ವಸ್ತುವು ನಿಮಗೆ ಸಿಗಲಿದೆ. ಶ್ರೀರಾಮ ಪ್ರಭುವಿನ ಆಶೀರ್ವಾದದಿಂದ ಈಗ ಅಲ್ಲಿ ಪ್ರತಿಯೊಂದು ಸಮೃದ್ಧಿಯೂ ಸಿಗಲಿದೆ. ಹೌದು ಸ್ನೇಹಿತರೆ, ಕಲಿಯುಗದಲ್ಲಿ ಇಂಥ ಪವಾಡ ಯಾರಿಗೂ ನೋಡಲು ಸಿಗುವುದಿಲ್ಲ. ಈ ಪವಾಡ ನಿಮ್ಮೊಂದಿಗೆ ನಡೆಯಲಿದೆ. ಆದ್ದರಿಂದ ವಿಡಿಯೋವನ್ನು ಖಂಡಿತವಾಗಿಯೂ ನೋಡಿ. ಒಂದು ಉಪಾಯವನ್ನು ಹೇಳುತ್ತಿದ್ದೇನೆ, ಗಮನವಿಟ್ಟು ಕೇಳಿ. ನಿಮ್ಮ ಮನೆಯಲ್ಲಿ ಪೂಜಾ ಸ್ಥಳವಿದ್ದರೆ, ಎಲ್ಲಿ ದೇವತೆಗಳ ಸ್ಥಾನವಿದೆಯೋ, ಬೆಳಿಗ್ಗೆ ಅಥವಾ ಸಂಜೆ ಕೆಲವು ನಿಮಿಷಗಳ ಕಾಲ ಅಲ್ಲಿ ಪ್ರಶಾಂತವಾಗಿ ಕುಳಿತು ದೀಪವನ್ನು ಹಚ್ಚಿ ದೇವರನ್ನು ಸ್ಮರಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ, ಓ ಪ್ರಭುವೇ, ನನಗೆ ಸರಿಯಾದ ದಾರಿಯಲ್ಲಿ ಸಾಗಲು ಬುದ್ಧಿಯನ್ನು ಕೊಡು, ನನ್ನಲ್ಲಿ ಧೈರ್ಯವನ್ನು ನೀಡು ಮತ್ತು ನನಗೆ ಒಳ್ಳೆ ಕರ್ಮಗಳನ್ನು ಮಾಡುವ ಶಕ್ತಿ ನೀಡು ಎಂದು ಹೇಳಿ. ಇಷ್ಟು ಪ್ರಾರ್ಥನೆಯನ್ನು ಮಾತ್ರ ನೀವು ಮಾಡಬೇಕಾಗಿದೆ. ಯಾವುದೇ ಪ್ರದರ್ಶನವನ್ನು ಮಾಡಬಾರದು, ಯಾವುದೇ ಲಾಭದ ಅಪೇಕ್ಷೆಯಿಂದ ಮಾಡಬಾರದು ಮತ್ತು ಯಾವುದೇ ಭಯದಿಂದಲೂ ಮಾಡಬಾರದು. ಕೇವಲ ಶ್ರದ್ಧೆ ಮತ್ತು ಸಕಾರಾತ್ಮಕ ಭಾವನೆಯನ್ನು ನೀವು ಹೊಂದಿರಬೇಕು. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ವಿಷಯಗಳು ಬರಲು ಪ್ರಾರಂಭಿಸುತ್ತವೆ. ಜೀವನದ ಬಗ್ಗೆ ಯೋಚಿಸಿ. ನೀವು ಯಶಸ್ವಿಯಾಗುವುದಿಲ್ಲ ಎಂದು ಭಾವಿಸಿ ಎಷ್ಟೋ ಬಾರಿ ಯಾವುದೋ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಿಟ್ಟಿದ್ದೀರಿ. ಎಷ್ಟೋ ಬಾರಿ ಇತರರ ಮಾತುಗಳನ್ನು ಕೇಳಿ ನಿಮ್ಮ ಕನಸುಗಳಿಂದ ದೂರವಾಗಿದ್ದೀರಿ. ನನ್ನಿಂದ ಇದು ಸಾಧ್ಯವಿಲ್ಲ, ನೀನು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಯಾರೋ ಹೇಳಿದ್ದನ್ನು ನೀವು ನಿಜವೆಂದು ನಂಬಿ ಅದನ್ನು ಬಿಟ್ಟು ಬಿಟ್ಟಿದ್ದೀರಿ. ಸ್ನೇಹಿತರೆ, ಇತರರ ಅಭಿಪ್ರಾಯವು ನಿಮ್ಮ ಮಿತಿಯಲ್ಲ. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು. ಏಕೆಂದರೆ ನೀವು ನಿಮ್ಮನ್ನು ಗುರುತಿಸಲು ಪ್ರಾರಂಭಿಸಿದಾಗ ಮಾತ್ರ ಈ ಜಗತ್ತು ನಿಮ್ಮನ್ನು ಗುರುತಿಸುತ್ತದೆ. ಜನರು ಏನೆನ್ನುವರು ಎಂದು ಯೋಚಿಸಿ ನಿಲ್ಲಬೇಡಿ. ನೀವು ಏನನ್ನಾದರೂ ಮಾಡಿದಾಗಲೂ ಜನರು ಮಾತನಾಡುತ್ತಾರೆ. ನಿಮ್ಮ ಗುರಿಯ ಮೇಲೆ ಕಣ್ಣಿಡಿ. ಏಕೆಂದರೆ ತಮ್ಮ ಜೀವನದಲ್ಲಿ ನಿರಂತರವಾಗಿ ಸಾಗುತ್ತಾ ಇರುವವರೇ ಇತಿಹಾಸವನ್ನು ಸೃಷ್ಟಿಸುತ್ತಾರೆ. ನಿಲ್ಲುವುದನ್ನು ತಿಳಿಯದವರಿಗೆ ಎಂದಿಗೂ ಸೋಲು ಸಿಗುವುದಿಲ್ಲ. ಸಾಗುತ್ತಲೇ ಇರುವವರಿಗೆ ಮಾತ್ರ ಯಶಸ್ಸು ಸಿಗುತ್ತದೆ. ಶಿವ ಭಗವಂತನು ನಿಮಗೆ ಏನು ಕಲಿಸುತ್ತಿದ್ದಾನೆಂದರೆ, ಜೀವನದಲ್ಲಿ ವಿಷಯವೇ ಬಂದರೂ ಧೈರ್ಯ ತಡೆಯಬೇಕು. ಪ್ರತಿಯೊಂದು ಪರಿಸ್ಥಿತಿಯು ತಕ್ಷಣವೇ ನಮ್ಮ ಮನಸ್ಸಿನಂತೆ ಇರುವುದಿಲ್ಲ. ಆದರೆ ನಮ್ಮ ನಡವಳಿಕೆ, ನಮ್ಮ ಧೈರ್ಯ ಮತ್ತು ನಮ್ಮ ಶ್ರಮ ನಮ್ಮ ಕೈಯಲ್ಲಿದೆ. ಆದ್ದರಿಂದ ಸ್ನೇಹಿತರೆ, ಇಂದು ಒಂದು ಮಾತನ್ನು ನಿಶ್ಚಯಿಸಿಕೊಳ್ಳಿ. ತೊಂದರೆಗಳು ಬಂದಾಗ ಹೆದರುವುದಲ್ಲ, ತಡವಾದರೆ ನಿಲ್ಲುವುದಲ್ಲ, ಜನರು ನಕ್ಕರೆ ಕುಗ್ಗಿ ಹೋಗುವುದಲ್ಲ, ಸೋಲು ಎದುರಾದರೆ ಅದರಿಂದ ಕಲಿತು ಮತ್ತೆ ಪ್ರಯತ್ನ ಮಾಡುತ್ತೇವೆ. ಈ ವಿಷಯಗಳನ್ನು ನೀವು
ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾನು ಬರೆದುಕೊಡುತ್ತೇನೆ. ನಿಮ್ಮನ್ನು ಯಶಸ್ವಿಯಾಗುವುದರಿಂದ ಯಾರೂ ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಮುಂದೆ ನಾವು ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಮಾತನಾಡುತ್ತೇವೆ. ಅವುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಆಲೋಚನೆಯಲ್ಲಿ ದೊಡ್ಡ ಬದಲಾವಣೆ ಬರಲು ಪ್ರಾರಂಭವಾಗುತ್ತದೆ ಮತ್ತು ಜೀವನವು ಸಂಪೂರ್ಣವಾಗಿ ಬದಲಾಗಲು ತೊಡಗುತ್ತದೆ. ಹೌದು ಸ್ನೇಹಿತರೆ, ಒಂದು ಮಾತನ್ನು ಯಾವಾಗಲೂ ನೆನಪಿಡಿ. ಇಂದು ನಿಮ್ಮ ಜೀವನದಲ್ಲಿ ಕತ್ತಲೆ ಇದ್ದರೆ ಚಿಂತಿಸಬೇಡಿ. ಸೂರ್ಯನು ಶಾಶ್ವತವಾಗಿ ಹೊರಟು ಹೋಗಿದ್ದಾನೆ ಎಂಬುದನ್ನು ಈ ಕತ್ತಲು ನಿರೂಪಿಸುವುದಿಲ್ಲ. ಸೂರ್ಯನು ಕೇವಲ ಅಲ್ಪ ಸಮಯದವರೆಗೆ ಕಾಣಿಸುತ್ತಿಲ್ಲವಷ್ಟೇ. ಅದೇ ರೀತಿ ನಿಮ್ಮ ಯಶಸ್ಸು ನಿಮ್ಮಿಂದ ದೂರವಿಲ್ಲ. ನಿಮ್ಮ ಶ್ರಮ ಇನ್ನೂ ದಾರಿಯಲ್ಲಿರಬಹುದು. ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲು ಸ್ವಲ್ಪ ಸಮಯ ತಗುಲುತ್ತಿರಬಹುದು. ಜೀವನವು ನಿಮ್ಮನ್ನು ಆ ವಸ್ತುವಿಗಾಗಿ ಸಿದ್ಧಗೊಳಿಸುತ್ತಿರಬಹುದು. ಯಾವುದರ ಕಲ್ಪನೆಯನ್ನು ನೀವು ಮಾಡಿರುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ನಂಬಿಕೆ ಇಡಿ, ಶ್ರಮಿಸುತ್ತೀರಿ, ಒಳ್ಳೆಯ ಕರ್ಮಗಳನ್ನು ಮಾಡುತ್ತೀರಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕತೆಯನ್ನು ಕಾಯ್ದುಕೊಳ್ಳಿ. ಏಕೆಂದರೆ ಇಂದು ಯಾರು ಹೋರಾಡುತ್ತಿದ್ದಾರೋ ನಾಳೆ ಅವರೇ ಮಾದರಿಯಾಗುತ್ತಾರೆ. ಇಂದು ಯಾರು ಏಕಾಂಗಿಯಾಗಿ ನಡೆಯುತ್ತಿದ್ದಾರೋ ನಾಳೆ ಅವರೊಂದಿಗೆ ಸಂಪೂರ್ಣ ಜನಸಮೂಹವೇ ನಡೆಯುತ್ತದೆ. ಸ್ನೇಹಿತರೆ, ನಿಮ್ಮ ಹೃದಯದಿಂದ ಭಯವನ್ನು ಹೊರಹಾಕಿ, ನಿಮ್ಮ ಜೀವನದಿಂದ ಭಯವನ್ನು ತೆಗೆದುಹಾಕಿ. ಯಶಸ್ಸು ನಿಮ್ಮ ಪಾದಗಳನ್ನು ಚುಂಬಿಸಲು ಪ್ರಾರಂಭಿಸುತ್ತದೆ. ಈ ಮಾತನ್ನು ಖಂಡಿತವಾಗಿಯೂ ನೆನಪಿಟ್ಟುಕೊಳ್ಳಿ. ಭಯವನ್ನು ಗೆದ್ದವನಿಗೆ ಜಯ ಎಂಬ ಮಾತಿಲ್ಲವೇ? ಹೆದರುವುದನ್ನು ತಿಳಿಯದ ವ್ಯಕ್ತಿಯು ಎಂದಿಗೂ ಸೋಲುವುದನ್ನು ತಿಳಿಯುವುದಿಲ್ಲ. ಹೌದು ಸ್ನೇಹಿತರೆ, ಈ ಮಾತನ್ನು ಖಂಡಿತವಾಗಿಯೂ ನೆನಪಿಡಿ. ಮುಂಬರುವ 24 ಗಂಟೆಗಳಲ್ಲಿ ಪವಾಡವನ್ನು ನೋಡಿ. ನಿಮ್ಮ 2 ಕಣ್ಣುಗಳಿಂದ ಆನಂದದ ಕಣ್ಣೀರು ತಡೆಯಲು ಸಾಧ್ಯವಾಗುವುದಿಲ್ಲ. ನಿಮ್ಮ 2 ಕಣ್ಣುಗಳಿಂದ ಸಂತೋಷದ ಗಂಗೆ ಹರಿಯಲು ಪ್ರಾರಂಭಿಸುತ್ತದೆ. ಮುಂಬರುವ 24 ಗಂಟೆಗಳಲ್ಲಿ ನಿಮ್ಮೊಂದಿಗೆ ಸಂಭವಿಸಲಿರುವುದು ಯಾವುದೇ ಪವಾಡಕ್ಕಿಂತ ಕಡಿಮೆ ಇಲ್ಲ ಮತ್ತು ಈ ಪವಾಡವು ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಂಚಲನ ಮೂಡಿಸಲಿದೆ. ಎದುರಿಗಿರುವವರನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತದೆ. ಏಕೆಂದರೆ ಶ್ರೀರಾಮ ಪ್ರಭುವಿನ ಆಶೀರ್ವಾದದಿಂದ ಈಗ ನಿಮಗೆ ಬೇಕಾದ ಪ್ರತಿಯೊಂದು ವಸ್ತು ಸಿಗಲಿದೆ. ಈಗ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಮತ್ತು ದೊಡ್ಡ ಯಶಸ್ಸು ಸಿಗಲಿದೆ. ಇವೆಲ್ಲವೂ ನಿಮ್ಮ ಒಳ್ಳೆಯ ಕರ್ಮಗಳ ಪರಿಣಾಮವಾಗಿದೆ. ನಿಮ್ಮ ಒಳ್ಳೆಯ ಕರ್ಮಗಳ ಫಲವಾಗಿದೆ. ಅನುಭವ ಜೀವನದ ಅತ್ಯಂತ ದೊಡ್ಡ ಕಲಿಕೆಯಾಗಿದೆ. ಜೀವನದಲ್ಲಿ ಏನೇ ಸಂಭವಿಸಿದರೂ ನಿಮ್ಮ ಮೇಲೆ ನಂಬಿಕೆ ಇಡಿ. ಏಕೆಂದರೆ ಸ್ನೇಹಿತರೆ, ಯಾವ ಮನುಷ್ಯ ತನ್ನ ಮೇಲೆ ನಂಬಿಕೆ ಇಡುತ್ತಾನೋ ಆ ಮನುಷ್ಯ ಒಂದು ದಿನ ತನ್ನ ಜೀವನದಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತಾನೆ. ಒಂದು ದಿನ ಗಮ್ಯ ಸ್ಥಾನವನ್ನು ಖಂಡಿತವಾಗಿಯೂ ತಲುಪುತ್ತಾನೆ. ಜನರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಲಿ, ನಿಮ್ಮನ್ನು ನಿಂದಿಸಲಿ, ನಿಮ್ಮ ಮೇಲೆ ದೂರು ಹೇಳಲಿ, ನೀವು ಸಂಪೂರ್ಣವಾಗಿ ಮೌನವಾಗಿ ಶಾಂತವಾಗಿರಿ. ಏಕೆಂದರೆ ಎಲ್ಲಿವರೆಗೆ ನೀವು ಯಶಸ್ವಿಯಾಗುವುದಿಲ್ಲವೋ ಅಲ್ಲಿವರೆಗೂ ಯಾರೂ ಉತ್ತರ ಕೊಡಬೇಡಿ. ಜೀವನದಲ್ಲಿ ಎಂದಾದರೂ ಕಷ್ಟಗಳು ಬಂದರೆ ದೂರಬೇಡಿ. ಏಕೆಂದರೆ ದೇವರು ಕಷ್ಟಗಳನ್ನು ಯಾರಿಗೆ ಕೊಡುತ್ತಾನೋ ಅವರು ಕಷ್ಟಗಳಿಗೆ ಎಂದಿಗೂ ಸೋಲನ್ನೊಪ್ಪಿಕೊಳ್ಳುವುದಿಲ್ಲ ಮತ್ತು ಆ ಮನುಷ್ಯ ದೇವರಿಗೆ ಅತ್ಯಂತ ಪ್ರಿಯವಾದ ಮನುಷ್ಯನಾಗಿರುತ್ತಾನೆ. ಯಾವುದನ್ನು ಬದಲಾಯಿಸಲು ಸಾಧ್ಯವೋ ಅದನ್ನು ಬದಲಾಯಿಸಿ, ಯಾವುದನ್ನು ಬದಲಾಯಿಸಲು ಸಾಧ್ಯವಿಲ್ಲವೋ ಅದನ್ನು ಸ್ವೀಕರಿಸಿ ಮತ್ತು ಯಾವುದನ್ನು ಸ್ವೀಕರಿಸಲು ಸಾಧ್ಯವಿಲ್ಲವೋ ಅದರಿಂದ ದೂರವಾಗಿರಿ. ಆದರೆ ನಿಮ್ಮನ್ನು ನೀವು ಸಂತೋಷವಾಗಿಟ್ಟುಕೊಳ್ಳಿ. ಅದು ಕೂಡ ಒಂದು ದೊಡ್ಡ ಜವಾಬ್ದಾರಿಯಾಗಿದೆ. ನೆನಪಿಡಿ ಸ್ನೇಹಿತರೆ, ನಿಮ್ಮ ಜವಾಬ್ದಾರಿಯಿಂದ ಎಂದಿಗೂ ಓಡಿ ಹೋಗುವ ಪ್ರಯತ್ನ ಮಾಡಬೇಡಿ. ನಿಮ್ಮ ಹಣೆ ಬರದಲ್ಲಿ ಏನಿದೆಯೋ ಅದು ನಿಮ್ಮೊಂದಿಗೆ ಇದ್ದೇ ಇರುತ್ತದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನ ಶುಭವಾಗಿರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.